ಎಲ್ಲರಿಗೂ ನಮಸ್ತೆ. ಇವತ್ತು ಊಟಕ್ಕೆ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಇದ್ದೇನೆ. ಅದಕ್ಕೆ 1 ಕಪ್ ಅಕ್ಕಿ ತಗೊಂಡಿದ್ದೇನೆ, ಮತ್ತು ತೊಗರಿಬೇಳೆ 1/4 ಕಪ್ ತಗೊಳ್ತೀನಿ. ಇದನ್ನು ನಾನು ಒಂದು 10 ನಿಮಿಷ ನೆನೆ ಹಾಕ್ತೇನೆ ನೀರಿಗೆ ಹಾಕಿ. ಬಿಸಿಬೇಳೆ ಬಾತಿಗೆ ನಾನು 3 ತರಕಾರಿ ತಗೊಂಡಿದ್ದೇನೆ. ನವಿಲು ಕೋಸು ಅಂತಾರಲ್ಲ ಅದು, ಕ್ಯಾರೆಟ್ ಮತ್ತು ಬೀನ್ಸ್. ಇಷ್ಟೊಂದು ಬೇಡ, ಅರ್ಧ ಕಪ್ ಹೋಳು ಸಾಕು. ಕುಕ್ಕರ್ ಬಿಸಿಗಿಟ್ಟಿದ್ದೇನೆ. ನೆನೆಸಿಟ್ಟ ಅಕ್ಕಿ ಬೇಳೆ ಹಾಕ್ತಾ ಇದ್ದೇನೆ. ಹೆಚ್ಚಿಟ್ಟ ತರಕಾರಿ, ಅರಸಿನ. ಇದೇ ಕಪ್ಪಲ್ಲಿ 5 ಗ್ಲಾಸ್ ನೀರು ಹಾಕಬೇಕು. ಉಪ್ಪು, 2 ವಿಸಿಲ್ ಬರಲಿ. ಆಮೇಲೆ ಸಣ್ಣ ಉರಿಯಲ್ಲಿ 2 ನಿಮಿಷ ಬೇಯಿಸಿದ್ರೆ ಆಯಿತು. ಸಣ್ಣ ಉರಿಯಲ್ಲಿ 2 ನಿಮಿಷ ಹಾಗೆ ಬಿಡೋಣ, ಆಮೇಲೆ ಬಂದ್ ಮಾಡಿದ್ರೆ ಆಯಿತು. ಮೂರು ಚಮಚ ತುಪ್ಪ ಹಾಕ್ತಾ ಇದ್ದೇನೆ. ಉದ್ದಿನಬೇಳೆ 1 ಚಮಚ, ಒಂದರ ನಂತರ ಒಂದು ಹುರಿಬೇಕು. ಮೂರು ಚಮಚ ಕೊತ್ತಂಬರಿ ಬೀಜ, ಗಸಗಸೆ 1 ಅರ್ಧ ಚಮಚ, ಚಕ್ಕೆ, ಲವಂಗ 3 ತಗೊಂಡಿದ್ದೇನೆ. ಚಕ್ಕೆ 1 ದೊಡ್ಡ ತುಂಡು, ಒಣಮೆಣಸು 1 6 ತಗೊಂಡಿದ್ದೇನೆ. ಇಂಗು, ಗಟ್ಟಿ ಇಂಗು ಇಲ್ಲ, ಪೌಡ್ರ್ ಹಾಕ್ತಾ ಇದ್ದೇನೆ. ಆಗಿದೆ, ಇದು ಬಂದ್ ಮಾಡ್ತಾ ಇದ್ದೇನೆ. ಸಣ್ಣ ಗಾತ್ರದ ಹುಣಸೆ ಹುಳಿ, ಕಾಯಿ, ಸ್ವಲ್ಪ ತುಪ್ಪ ಉಳ್ಕೊಂಡಿತ್ತು ಹುರಿಯುವಾಗ, ಅದಕ್ಕೆ ಕಾಯಿ ಹಾಕಿ ಕಲಿಸ್ಕೊಂಡಿದ್ದೆ ಪರಿಮಳಕ್ಕೆ. 3 ಚಮಚ ತುಪ್ಪ ಹಾಕಿರೋದು ಅದಕ್ಕೆ. ಮಸಾಲೆ ಕುದಿಯುವಾಗ ತುಂಬ ಪರಿಮಳ ಬರ್ತದೆ. ಇದು ನನ್ನ ಫ್ರೆಂಡ್ ಶೋಭಾ ಅಂತ ಅವ್ರು ಹೇಳ್ಕೊಟ್ಟಿರೋದು. ಈಗ ಅರಿತಕ್ಕೆ ಹೋಗ್ತೇನೆ ನುಣ್ಣಗೆ. ಇದು ರುಬ್ಬಿಟ್ಟಿದೆ ಮಸಾಲೆಯನ್ನು, ಅದಕ್ಕೆ ನೀರು ಸೇರಿಸುವ, ಹದ ಮಾಡ್ಕೊಳ್ಳುವ. ನೀರಂದರೆ ರುಬ್ಬಿಟ್ಟದ್ದು ಜಾರಿಗೆ ಮತ್ತೆ ನೀರು ಹಾಕಿ ಮಾಡಿರೋದು. ಇದು ಕುದಿಲಿ, ಸ್ವಲ್ಪ ಉಪ್ಪು ಹಾಕ್ತೇನೆ.
ಅದಕ್ಕೆ ಹಾಕಿದ್ದೇನೆ ಬೇಳೆಗೆ ಮತ್ತು ಅನ್ನಕ್ಕೆ. ಇದಕ್ಕೆ ಹಾಕ್ತಾ ಇದ್ದೇನೆ ಸೊಪ್ಪು, ಕರ್ಬೇವಿನ ಸೊಪ್ಪು. ಕುದಿದೆ ಇದು ಕುದ್ದಿದೆ. ಬೇಳೆ, ತರಕಾರಿ, ಅನ್ನ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಹಾಕುವ. ಸ್ವಲ್ಪ ಬಿಸಿನೀರು ಹಾಕ್ತಾ ಇದ್ದೇನೆ. ಒಂದು ಸಣ್ಣ ಕುದಿ ಬರುತ್ತೆ ಇದಕ್ಕೆ. ಆಗಿದೆ ಇದು. ಇನ್ನು ಒಗ್ಗರಣೆಗಿಡುವ. ಒಣಮೆಣಸು, ಸಾಸಿವೆ, ಕರ್ಬೇವಿನ ಸೊಪ್ಪು, ಆವಾಗ ತುಪ್ಪ 3 ಚಮಚ ಅಂತ ಹಾಕ್ಕೊಂಡಿದ್ದೇನಲ್ಲ ಮಸಾಲೆ ಹುರಿಬೇಕೆ. ಅದರಲ್ಲೇ 1 ಚಮಚ ತೆಗೆದಿಟ್ಕೊಂಡ್ರೂ ಆಗ್ತದೆ, ಅಥವಾ ಅದಕ್ಕೆ ಒಗ್ಗರಣೆ ಹಾಕಿದ್ರೂ ಆಗ್ತದೆ. ಉಳಿದ ತುಪ್ಪದಲ್ಲಿ ಇದು ಎಣ್ಣೆಗಿಂತ ತುಪ್ಪನೇ ಚೆನ್ನಾಗಿರ್ತದೆ. ಆಗಿದೆ ಇದು. ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ಇದಕ್ಕೆ ಲಿಂಬೆಹಣ್ಣಿನ ರಸ ಹಾಕಿ ತಿನ್ನಬೇಕು. ನಾನು ಆವಾಗ ಹಾಕಲಿಲ್ಲ ಲಿಂಬೆಹಣ್ಣು ರಸ, ತಿನ್ನುವಾಗ ಹಾಕ್ಕೊಳ್ಬೋದಂತ. ಮತ್ತು ವೇಫರ್ ಸಂಗಡ, ಆಮೇಲೆ ಇಂಗು ಮೆಣಸು ಸಂಗಡ ಚೆನ್ನಾಗಿರ್ತದೆ.